ಅದನ್ನ ನೋಡಿದ್ರೆ ಹೇಗೆ ಅನ್ಸುತ್ತಾ ಈಗ? ಅಂದ್ರೆ ಈಗಿನ ಗಂಡ ಹೆಂಡತಿ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಾರಲ್ಲ, ಅದೇ ತರನ ಕಾಣ್ತಾ ಇದೆ. ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು, ಏನಾಗಿರ್ಬೋದು, ಯಾವುದೋ ಹೊಸದಲ್ಲಿ ಎಲ್ಲ ಹಳೆಯದೇ. ಸರ್ ಇಲ್ಲೆಲ್ಲ ಕಾಣಿಸುತ್ತಾ? ಇದು ಕಮಲ ಪುಷ್ಪ. ಮೇಲೇನು ಕಮಲ ಪುಷ್ಪ. ಸರ್ ಮುಖಮಂಟಪ, ಸಭಾಮಂಟಪ, ಗರ್ಭಗೃಹದಲ್ಲಿ ಅದಕ್ಕೆ ಪ್ರದಕ್ಷಿಣ ಪಥವಿಲ್ಲ. ಅದು ಕೂಡ ಈ ಬಂಡೆ ಒಳಗೆ ಕೊರೆದಿದ್ದು, ಹೊರಗಿಂದ ತಂದು ಏನು ಜಾಯಿಂಟ್ ಇಲ್ಲ, ಶಿವಲಿಂಗ ಹೊರಗಡೆ ತಂದು ಇಟ್ಟಿದ್ದಲ್ಲ, ಈ ಬಂಡೆ ಒಳಗೆ ಕೊರೆದಿದ್ದು. ಓಕೆ, ಇದಕ್ಕೆ ಪ್ರದಕ್ಷಿಣ ಪಥವೇ ಇರೋದಿಲ್ಲ, ಅಂದರೆ ಸುತ್ತು ಬರೋಕ್ಕಿಲ್ಲ. ಆ ಕಟ್ಟಿ ಮಾಡಿದ ಗುಡಿಗಳಿಗೆ ಪ್ರದಕ್ಷಿಣ ಪಥ ಹೊರಗಿಂದ ಇರುತ್ತಾ, ಒಳಗಿಂದ ಇರುತ್ತಾ, ಅವಕ್ಕೆ ಇರ್ತೈತಿ, ಇದಕ್ಕೆ ಇರುವುದಿಲ್ಲ. ಓಕೆ, ಅಂದರೆ ಈ ಚಾಲುಕ್ಯರು ಶಿವನ ಆರಾಧಕರಾಗಿದ್ರ? ಶಿವ ವಿಷ್ಣು ಎರಡು. ಕಾಮಸೂತ್ರ ನಮ್ಮ ಹಿಂದೂ ದೇವಾಲಯ ಗುಡಿಗಳ ಮೇಲೆ ಈ ಕಾಮಸೂತ್ರ ದೃಶ್ಯಗಳನ್ನು ಯಾಕೆ ಬಿಡಿಸ್ತಾ ಇದ್ದಾರೆ ಅಂತ, ಈಗ ನಮ್ಮ ಕಡೆ ಟಿವಿ ಇದೆ, ಮೊಬೈಲ್ ಇದೆ, ನಾವು ನೋಡ್ಕೊಂಡು ಹೋಗ್ತೀವಿ. ಅವಾಗ ಅವು ಇದ್ದಿದ್ದಿಲ್ಲ. ಇವ್ನು ನೋಡ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕು. ಒಂದೇ ಉದ್ದೇಶ. ಇನ್ನೊಂದು ಉದ್ದೇಶ ಏನಂದ್ರೆ, ನಮ್ಮ ಮನುಷ್ಯನ ದೃಷ್ಟಿ ಈ ಕಲ್ಲು ಮೇಲೆ ಬಿದ್ದರೆ ಕಲ್ಲು ಸತಿಗೆ ಸಿಡಿದು ಹೋಗ್ತಿತ್ತಂತ. ಅದಕ್ಕೆ ದೃಷ್ಟಿಗೊಂಬೆಗಳನ್ನು ಬಿಡಿಸ್ತಾ ಇದ್ರು. ಇಲ್ಲಿ ಎಲ್ಲ ಕಡೆ ದೃಷ್ಟಿಗೊಮ್ಮೆ ಮೇಲೆ ತೋರಿಸ್ತೀನಿ ಈಗ ಹೋಗ್ತಾ ಆ ದೃಷ್ಟಿ ಚೇಂಜ್, ಮನುಷ್ಯನ ದೃಷ್ಟಿ ಕಲ್ಲು ಮೇಲೆ ಬಿದ್ದರೆ ಕಲ್ಲು ಸತಿಗೆ ಸಿಡಿದು ಹೋಗ್ತಿತ್ತಂತ. ಈಗ ಅದಕ್ಕೋಸ್ಕರವಾಗಿ ದೃಷ್ಟಿಗೊಂಬೆನೂ ಮಾಡಿದ್ದಾರೆ. ಆಮೇಲೆ ಇವು ಕಾಮಸೂತ್ರನೂ ಮಾಡಿದ್ದಾರೆ. ಈಗ ಈ ಕಾಮಸೂತ್ರ ನಮ್ಮ ಹಿಂದೂ ದೇವಾಲಯ ಗುಡಿಗಳ ಮೇಲೆ ಎಲ್ಲ ಕಡೆಗೂ ನಾವು ನೋಡ್ಕೊತ ಹೋಗ್ತೀವಿ. ಆಮೇಲೆ ಬೇಲೂರು ಆಯ್ತಾಯ್ತು, ಎಲ್ಲ ಕಡೆಗೂ ನೋಡ್ತೀವಿ. ಈ ಜಾತ್ರೆ ಒಳಗೆ ತೇರು ಎಳಿತಿರ್ತಾರ, ಆ ತೇರೊಳಗೆ ನಾವು ದೂರಿಂದ ನೋಡಿದಾಗ ತೇರು ಕಾಣಿಸ್ತದೆ, ಹತ್ತಿರದಿಂದ ಹೋಗಿ ನೋಡ್ತೀವಿ, ಅಲ್ಲಿ ಸುತ್ತಾರ್ದು ಕಾಮಸೂತ್ರ ದೃಶ್ಯಗಳನ್ನು ಬಿಡಿಸಿರ್ತಾರೆ. ಯಾಕೆ ಬಿಡಿಸಿರ್ತಾರೆ? ಒಂದು ದೃಷ್ಟಿ ಚೇಂಜ್ ಆಗಲಿ, ಇನ್ನೊಂದು ಆ ಕಾಮಸೂತ್ರದ ಬಗ್ಗೆ ಎಲ್ಲರಿಗೂ ಗೊತ್ತಾಗಲಿ. ಅದು ಗುರುವಿಲ್ಲಾರ್ದ ವಿದ್ಯೆ. ಓಕೆ, ಈ ಕಡೆ ಕಾಮಸೂತ್ರ. ಸರ್ ಇಲ್ಲಿ ಬನ್ನಿ, ಇದು ಕಾಮಸೂತ್ರ. ಕಾಮಸೂತ್ರ ಭಂಗಿಗಳು. ಹೌದು, ಭಂಗಿಗಳು. ಮಂಟಪದಲ್ಲಿ ವಿಗ್ರಹಗಳನ್ನು ಮೂರ್ತಿಗಳನ್ನು ಕೆತ್ತನೆ ಮಾಡ್ತಿದ್ರು. ಸಭಾ ಮಂಟಪದಲ್ಲಿ ಇಲ್ಲಿ ಯಾಕ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಲಿಲ್ಲ ಅಂದ್ರೆ, ಇಲ್ಲಿ ಸುತ್ತಾರ್ದು ಕತ್ಲಿತ್ತು, ಅದಕ್ಕೋಸ್ಕರ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಲಿಲ್ಲ. ಈ ಥರ ಶೋ ಮಾಡ್ಕೊತ ಬಂದರು. ಈ ಥರ ಇಲ್ಲಿ ಬಂದು ಮೇಲೆ ಕೆತ್ತನೆ ಮಾಡಕತ್ರು. ಮೇಲೆ ಒಂದು ಸ್ವಲ್ಪ ಓಪನ್ ಆಯ್ತು, ಆಮೇಲೆ ಇಲ್ಲಿ ಕೆಳ ಬಂದು ಮತ್ತೆ ಕೆಳಗೆ ಕೆತ್ತನೆ ಮಾಡಕತ್ರು. ಇಲ್ಲಿ ಓಪನ್ ಆಯ್ತು. ಇದು ಏಕಶಿಲಾ ಮುಗುದು, ಅದು ಹತ್ತಿದ್ದು ಎರಡನೇ ಬಂಡೆ. ಇನ್ನೇನ್ರ ಮಾಡಿದ್ರೆ ಈ ಶೋ ಹಾಳಾಗುತ್ತಂತ ಈ ಕೆಲಸನ ಅಲ್ಲೇ ಅರ್ಧಕ್ಕೆ ನಿಲ್ಲಿಸಿದ್ರು. ಇನ್ನೊಂದ್ಸರಿ ಅದು ಮೇಲ್ ನೋಡಿ, ಈ ಥರ ಶೋ ಮಾಡ್ಕೊತ ಬಂದರು. ಇಲ್ಲಿ ಯಾಕೆ ಕೆತ್ತನೆ ಮಾಡಲಿಲ್ಲ, ವಿಗ್ರಹಗಳು ಮೂರ್ತಿಗಳನ್ನು ಕೆತ್ತನೆ ಮಾಡಲಿಲ್ಲ ಅಂತಂದ್ರೆ, ಸುತ್ತಾರ್ದು ಕತ್ಲಿತ್ತು, ಅದಕ್ಕೋಸ್ಕರ ವಿಗ್ರಹಗಳನ್ನು ಮೂರ್ತಿಗಳನ್ನೇ ಕೆತ್ತನೆ ಮಾಡಲಿಲ್ಲ. ಈ ಥರ ಬರೀ ಶೋ ಮಾಡ್ಕೋತ ಬರ್ತಿದ್ರು. ಈ ಕಂಬ ಈ ಥರ ಹಿಂಗೆ ಡಿಸೈನ್ ಮಾಡ್ತಾ ಇದ್ರು. ಇಲ್ಲಿ ಬಂದು ಮೇಲ್ ಕೆತ್ತನೆ ಮಾಡಕತ್ರು, ಅದೇ ಥರ ಡಿಸೈನ್ ಮಾಡೋದ್ನಾಗ ಒಂದು ಸ್ವಲ್ಪ ಓಪನ್ ಆಯ್ತು, ಅದನ್ನ ಕೈ ಬಿಟ್ರು. ಮತ್ತು ಇಲ್ಲಿ ಬಂದು ಕೆಳಗೆ ಕೆತ್ತನೆ ಮಾಡಕತ್ರು, ಇಲ್ಲಿ ಓಪನ್ ಆಯ್ತು. ಈ ಅಖಂಡವಾದ ಏಕಶಿಲಾ ಇಲ್ಲಿಗೆ ಮುಗಿದು ಅದು ಒಳಗೆ ಹತ್ತಿದ್ದು, ಅದು ಎರಡನೇ ಬಂಡೆ. ಇನ್ನೇನ್ರ ಮಾಡಕ್ಕೆ ಹೋದ್ರೆ ಈ ಶೋ ಹಾಳಾಗುತ್ತೆ, ಈ ಥರ ಶೋ ಬರೋದಿಲ್ಲ ಅಂತ ಈ ಕೆಲಸ ಇಲ್ಲೇ ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಓಹೋ, ಆ ಥರ ಮಾಡಕ್ಕೆ ಕೊಟ್ಟಿದ್ರು ಅವರು. ಈ ಥರ ಮಾಡಕ್ಕೆ ಕೊಟ್ಟಿದ್ರು. ಇಲ್ಲಿ ನೋಡಿ ಕೆಚ್ಚ ಹಾಕಿದ್ರೆ ಹಿಂಗೆ ಮಾಡಕತ್ರು, ಇಲ್ಲಿ ಓಪನ್ ಆಯಿತು. ಆಮೇಲೆ ಇಲ್ಲಿ ಕೆತ್ತನೆ ಮಾಡಕತ್ರು, ಇಲ್ಲಿ ಓಪನ್ ಆಯಿತು. ಇದು ಒಂದೇ ಬಂಡೆ ಏಕಶಿಲಾ, ಇದು ಮುಗಿದು ಅದು ಹತ್ತಿದ್ದು ಎರಡನೇ ಬಂಡೆ. ಓಹೋ, ಇದು ಮುಗಿದು ಅದು ಆಚೆ ಬಂದಿರೋದು, ಆಚೆ ಅದು ಬೇರೆ ಬಂಡೆ. ಅದು ಕಂಡ್ಕೊಂಡಿದ್ದು ಎರಡನೇ ಬಂಡೆ, ಈ ಒಂದೇ ಬಂಡೆ ಅಲ್ಲ, ಏಕಶಿಲಾ. ಇದು ಇಲ್ಲಿಗೆ ಮುಗೀತು, ಕೊನೆ ಆಯಿತು. ಅದು ಹತ್ತಿದ್ದು ಎರಡನೇ ಬಂಡೆ. ಓಹೋ, ಇಷ್ಟು ಕೊರೆದಿರೋದು. ಹೌದು, ಇದು ಒಟ್ಟು ಕೊರೆದಿದ್ದು. ಇನ್ನೊಂದು ಈ ಕಾಮಸೂತ್ರ ಬಗ್ಗೆ ತಿಳುವಳಿಕೆ ಬಂತು. ಇನ್ನೊಂದು ಎದ್ರ ಬಗ್ಗೆ? ನಮ್ಮ ಕೆಟ್ಟದ್ದು, ಈ ದೇವಸ್ಥಾನದ ಒಳಗಡೆ ನಾವು ಬರಬೇಕಾದ್ರೆ ಆ ಕೆಟ್ಟದ್ದನ್ನು ಬಿಟ್ಟು ಒಳ್ಳೇದ ಬಗ್ಗೆ ಬರಲಿ ಅನ್ನೋಕ್ಕೂ ಆಗ್ತೈತಿ. ಎರಡೂ ಉದ್ದೇಶ, ಅದು ಎರಡಕ್ಕೂ ಸಂಬಂಧಪಡ್ತಾ ಇತ್ತು. ಕಾಮಸೂತ್ರ ಬಗ್ಗೆಗೂ ಗೊತ್ತಾಗಿತ್ತು, ಇದಕ್ಕೂ ಗೊತ್ತಾಗಿತ್ತು. ನಮ್ಮ ಹಿಂದೂ ದೇವಾಲಯ ಗುಡಿಗಳ ಮೇಲೆ ಎಲ್ಲ ಕಡೆಗೆ ನೋಡ್ಕೊತ ಹೋಗ್ರಿ, ಕಾಮಸೂತ್ರ ದೃಶ್ಯಗಳು ಇರ್ತಾವೆ. ಎಲ್ಲ ಕಡೆಗೆ ನೋಡಿದ್ರೆ ಸೈಡ್ ಎಲ್ಲರೂ ಒಂದು ಕಡೆ ಕಾಮಸೂತ್ರ ದೃಶ್ಯ ಹಾಕಿರ್ತಾರೆ, ಇದ್ದೇ ಇರ್ತದೆ. ಇಲ್ಲಿ ಇದೆ ನೋಡಿ. ಇಷ್ಟ ಸಾಕ ಸರ್? ಒಳ್ಳೆ ಬ್ಯಾಟ್ರಿ ಇಟ್ಕೊಂಡಿದ್ದಾರೆ. ಸರ್ ಬನ್ನಿ. ಇದು ನೀರ್ಗೀರು ಬಂದರೆ ಸುರಿಯೋದು ಇಲ್ಲ. ಸರ್ ಈ ಕಡೆ ಬನ್ನಿ. ಈ ಕಡೆ
ಎಸ್. ಓಕೆ ಬನ್ನಿ. ಇದೆಲ್ಲ ನೋಡಿ ಒಳ್ಳೆ ಚೌಕಟ್ಟು ಚೆನ್ನಾಗಿ ಹಾಂ ತುಂಬ ಚೆನ್ನಾಗಿದೆ. ಕಂಬ, ಅಲಂಕೃತ ಕಂಬಗಳು. ಹಾಂ ಈ ಗುಹೆ ಸುಂದರವಾಗಿ ಕಾಣಲೆಂದು ಅಲಂಕೃತ ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ಕಂಬ ಇರ್ಲಿಕ್ಕಂದ್ರೆ ಇದು ಚೆನ್ನಾಗಿ ಕಾಣ್ತಿದ್ದಿಲ್ಲ, ಅದಕ್ಕೆ ಈ ಗುಹೆ ಸುಂದರವಾಗಿ ಕಾಣಲೆಂದು ಅಲಂಕೃತ ಕಂಬಗಳನ್ನು ಕೆತ್ತನೆ ಮಾಡಿದ್ದಾರೆ. ಈ ಬಂಡೆ ಈ ಭೂಮಿಯಿಂದ ಎಷ್ಟು ಹೈಟ್ ಇದೆ, ಇದ್ರ 3 ಪಟ್ಟು ಕೆಳಗಡೆ ಇದೆ. ಇದು ಬಂಡೆ ಇದು ಭೂಮಿಯಿಂದ ಎಷ್ಟು ಹೈಟ್ ಇದೆ, ಇದ್ರ 3 ಪಟ್ಟು ಕೆಳಗಡೆ ಇದೆ. ಅಂದಾಗಿದು ಗಟ್ಟಿಯಾಗಿದೆ, ಯಾವಾಗೂ ಏನೂ ಆಗೋದಿಲ್ಲ. ಇದನ್ನು ನಡಬರ್ಕ್ ಮಧ್ಯಭಾಗದಲ್ಲಿ ಕೊಡ್ತಿದ್ದಾರೆ. ಯಾವ ಭೂಕಂಪಕ್ಕೂ ಇದಕ್ಕೂ ಏನಾಗೋಲ್ಲ. ಇದು ರೆಡ್ ಸ್ಯಾಂಡ್ ಸ್ಟೋನ್, ಇದು ಸ್ಯಾಂಡ್ ಸ್ಟೋನು. ಹಾಂ, ಮರಳು ಮಿಶ್ರಿತ ಕಲ್ಲು. ಇದನ್ನು ನಾವು ಹಾಳು ಮಾಡಿದ್ರೆ ಹಾಳಾಗುತ್ತೆ. ಹಾಂ, ಇದು ತಾನೇ ಹಾಳಾಗಲ್ಲ. ಇದು ನಮ್ಮ ದೇಶದ ಸಂಪತ್ತು. ಹಾಂ, ಇದನ್ನು ಯಾರು ಇದನ್ನು ನಾವು ದೂರದಿಂದ ನೋಡಿ ಸಂತೋಷ ಪಡಬೇಕು. ಈ ವಿಗ್ರಹಗಳಿದೆಯಲ್ಲ, ಇದ್ರ ಹತ್ತಿರ ಹೋಗಿ ಇದನ್ನು ಮುಟ್ಟಿ ಇದನ್ನು ಫೋಟೋ ತೊಗೊಳಕ್ಕೆ ಹೋಗಿ ಇದನ್ನು ನಾಶ ಮಾಡೋದು, ಈ ಥರ ಮಾಡ್ಬಾರ್ದು. ಈ ಹಗ್ಗ ಹಾಕಿದ್ದು ಉದ್ದೇಶ ಅದೇ. ಹಾಂ, ಈಗ ಬಂದಂಥ ಟೂರಿಸ್ಟು ಯಾರೇ ಬರಲಿ, ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರು ಫೋಟೋ ತೊಗೊಳಕ್ಕೆ ಹೋಗಿ ಅದ್ರ ಮೇಲೆ ಹತ್ತೋದು, ಅದನ್ನು ಕೆಬ್ಬರೋದು, ಅದನ್ನು ನೋಡೋದು, ಅದನ್ನ ಕೈ ಹಿಡ್ಕೊಂಡು ಅದೆಲ್ಲ ಡ್ಯಾಮೇಜ್ ಆಗುತ್ತಂತ ಈ ಹಗ್ಗ ಹಾಕಿದ್ದು. ಇದನ್ನು ನಾವು ಒಳಗಡೆ ಹೋಗಬಾರ್ದು, ಹೊರಗಿಂದ ನೋಡಿ. ನಮಗಲ್ಲ, ಹಾಂ, ನಾವು ನೋಡೋದಷ್ಟೇ ಅಲ್ಲ, ನಮ್ಮ ಮಕ್ಕಳು, ನಮ್ಮ ಮರಿ ಮೊಮ್ಮಕ್ಕಳು ಎಲ್ಲರಿಗೂ ಬೇಕು. ಇದು ನಮ್ಮ ದೇಶದ ಸಂಪತ್ತು. ಒಳಗಿಂದ ನಿಂತು ನೋಡಿದ್ರೆ ಕಂಡುಹಿಡಿಬೋದು. ಗರ್ಭಗೃಹದಲ್ಲಿ ಶಿವಲಿಂಗ ಇದೆ, ಅದನ್ನ ನೋಡಿದ್ರೆ ಕಂಡುಹಿಡಿತೀವಿ ಇದು ಶಿವ ದೇವಲ. ಒಳಗೋಗಿ ನಿಂತ್ಕೊಳ್ಳೆ ಕಂಡುಹಿಡಿಬೋದು, ಶಿವಲಿಂಗ ನೋಡಿ ಗೊತ್ತಾಗುತ್ತೆ. ಶಿವನ ದ್ವಾರಪಾಲಕ ನಿಂತಿದ್ದಾನೆ, ಆತನ ಕೈಲಿ ತ್ರಿಶೂಲ ಇದೆ. ಇದಕ್ಕೆ ಭದ್ರ ವೀರಭದ್ರ ಅಂತ ಕರಿತೀವಿ. ಹಾಂ, ತ್ರಿಶೂಲ. ಇದನ್ನು ನೋಡಿದ್ರೆ ಕಂಡುಹಿಡಿತೀವಿ ಇದು ಶಿವ ದೇವಾಲಯ. ಮೇಲೆ ಶಿವ, ಪಾರ್ವತಿ, ಆತನ ವಾಹನ ನಂದಿ. ಹಾಂ, ಪಾರ್ವತಿ ಕುಂತಂಥ ಸ್ಟೈಲನ್ನು ನೋಡಿ ಹೇಗೆ ಕುಂತಿದ್ದಾಳೆ. ನಂದಿ ಮೇಲೆ ಒಂದು ಕೈ ಭುಜದ ಮೇಲೆ ಇಟ್ಟಿದ್ದಾಳೆ, ಇನ್ನೊಂದು ಕೈ ಟೊಂಕದ ಮೇಲೆ ಇಟ್ಟಿದ್ದಾಳೆ, 2 ಕಾಲನ್ನು ಈ ಕಡೆ ಹಾಕಿ ಕುಂತಿದ್ದಾಳೆ. ಅದನ್ನು ನೋಡಿದ್ರೆ ಹೇಗೆ ಅನ್ಸುತ್ತಾ ಈಗ? ಹಾಂ, ಅಂದರೆ ಈಗಿನ ಗಂಡ ಹೆಂಡತಿ ಬೈಕ್ ಮೇಲೆ ಕುತ್ಕೊಂಡು ಹೋಗ್ತಾರಲ್ಲ, ಅದೇ ಥರನ ಕಾಣ್ತಾ ಇದೆ. ನಾವು ಮಾಡ್ತಿರೋದು ಫ್ಯಾಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೋ ಹೊಸದಲ್ಲಿ ಎಲ್ಲ ಹಳೆಯದೇ. ಮತ್ತು ಈ ಕಡೆ ಕೆಳಗಡೆ ಶಿವನವಾಣ ನಂದಿ. ಓಕೆ, ಈ ಕಡೆ ವಿಷ್ಣುವಾಣ ಆನೆ. ಅಂದ್ರೆ ಒಳಗಡೆ ಹೇಗೆ ದೇವಾನುದೇವತೆಗಳು ಸರಿ ಸಮಾನರಾಗಿದ್ದರು, ಅದೇ ತನ್ನಾಗಿ ಅವ್ರ ವಾಣ ಕೂಡ ಇಲ್ಲೇ ಸರಿ ಸಮಾನರಾಗಿದ್ದಾರೆ. ಓಕೆ, ಬನ್ನಿ ಆನೆಗೆ ಹೋಗೋಣ. ಈ ನೀರನ್ನು ನಾವಾಗಿನ ಕಾಲದಲ್ಲಿ ಕುಡಿದರೆ, ಸ್ನಾನ ಮಾಡಿದರೆ ಕುಷ್ಠರೋಗ, ರೋಗಗಳು ಅವಾಗ ಹೋಗ್ತಿತ್ತು. ಅಪ್ಪಿತಪ್ಪಿ ನೀರನ್ನು ನಾವು ಕುಡಿದರೆ ಮತ್ತು ಸ್ನಾನ ಮಾಡಿದರೆ ಬರಬಾರ್ದು ರೋಗಗಳು ಬರ್ತಾವೆ. ಅಂದರೆ ಇದರೊಳಗೆ ಬಟ್ಟೆ ಒಗಿತಿದ್ದಾರೆ, ಹೊಲಸಾಗ್ತಿದ್ದಾರೆ. ಚಾಲುಕ್ಯರ ಕಾಲದಲ್ಲಿ ಅಗಸ್ತೀರ್ಥ, ಈಗ ಅಗಸರ ತೀರ್ಥ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ #ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.